ಈ ಬೊಜ್ಜುತನದಿಂದಾಗಿ ಬಂಜೆತನ ಆಗುತ್ತಾ ಅನ್ನುವಂಥ ವಿಚಾರ. ಬೊಜ್ಜಿಗೂ ಬಂಜೆತನಕ್ಕೂ ನೇರವಾದ ಸಂಬಂಧ ಇದೆ. ಬೊಜ್ಜುತನ ಜಾಸ್ತಿ ಆದಂಗೆ ಸ್ಪರ್ಮೆಟೋಜೆನೆಸಿಸ್ ಅಂತೀವಿ, ವೀರ್ಯಾಣುಗಳ ಉತ್ಪಾದನೆ ಅದು ಕಡಿಮೆ ಆಗ್ತಾ ಬರುತ್ತೆ. ಲಿಬಿಡೋ ಮತ್ತೆ ಎರೆಕ್ಷನ್ ಇದೆಯಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕಾರಣ ಬಂಜೆತನ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದು ಕಪಲ್ ಇನ್ಫರ್ಟಿಲಿಟಿ ಆಗ್ಬೋದು, ಪುರುಷರಲ್ಲೂ ಬಂಜೆತನ ಜಾಸ್ತಿ ಆಗ್ತಾ ಇದೆ, ಮಹಿಳೆಯರಲ್ಲೂ ಜಾಸ್ತಿ ಆಗ್ತಾ ಇದೆ. ನೀವು ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಮಹಿಳೆಯರ ಬಂಜೆತನ ಗ್ರೆಲಿನ್ ಹಂಗರ್ ಹಾರ್ಮೋನ್, ಈ ಲೆಪ್ಟಿನ್ ಅಡಿಪೋಕೈನ್ ಅಂತ ನಾವು ಕರಿತೀವಿ. ಈ ಲೆಪ್ಟಿನ್ ಏನಾಗುತ್ತೆ, ರೆಸಿಸ್ಟೆಂಟ್ ಆಗ್ಬಿಡುತ್ತೆ. ರೆಸಿಸ್ಟೆಂಟ್ ಅಂದ್ರೆ ಅದು ನಾವು ಎಷ್ಟೇ ತಿಂದ್ರೂ ನಮ್ಗೆ ಸ್ಯಾಟಿಟಿ ಅದು ಬರೋದಿಲ್ಲ. ಸೊ ಹಂಗರ್ ಜಾಸ್ತಿ ಆಗ್ತಾ ಇರುತ್ತೆ, ತಿಂತಾನೇ ಇರ್ತೀವಿ. ಇದರಿಂದ ಏನಾಗುತ್ತೆ, ಈ ಲೆಪ್ಟಿನ್ ರೆಸಿಸ್ಟೆಂಟ್ ಇಂದ ನೇರವಾಗಿ ಈಗ ನೋಡಿ, ಹದಿಹರೆಯದ ಮಕ್ಕಳು ಮೆನಿಸ್ಟ್ರೇಷನ್ ಋತುಚಕ್ರ ಆರಂಭ ಆಗೋದು ಮೊದಲೆಲ್ಲ ಹಿಂದೆ ಒಂದು 16-18 ವರ್ಷಕ್ಕೆ ಹೆಣ್ಣು ಮಕ್ಕಳು ಋತುಮತಿಯರಾಗ್ತಿದ್ರು. ಈಗ 8 ವರ್ಷ 10 ವರ್ಷದ ಪುಟ್ಟ ಮಕ್ಕಳು ಋತುಮತಿಯರಾಗ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಜಂಕ್ ಫುಡ್ ಈ ಮಕ್ಕಳಿಗೆ ಎಷ್ಟು ಡೇಂಜರ್ ಅಂತ ಇದ್ರಲ್ಲಿ ನಾವು ತುಂಬಾನೇ ಡೇಂಜರಸ್. ನೀವು ಎಷ್ಟು ಜಂಕ್ ಆಹಾರ ಕೊಡ್ತೀರಾ ಅದು ಆರೋಗ್ಯಕ್ಕೆ, ಏಕೆಂದ್ರೆ ಕಲರ್ಸ್ಗಳು ಹಾಕಿರ್ತಾರೆ, ಅದರಲ್ಲಿ ಯಾವುದೇ ನ್ಯೂಟ್ರಿಷನ್ ಇರೋದಿಲ್ಲ, ಪ್ರೋಟೀನ್ ಇರೋದಿಲ್ಲ, ವಿಟಮಿನ್ಗಳು ಇರೋದಿಲ್ಲ, ಬರೀ ಕ್ಯಾಲೋರಿಗಳಿರುತ್ತೆ. ಜಾಸ್ತಿ ಚೀಸ್ ಹಾಕಿರ್ತಾರೆ, ಬರ್ಗರ್, ಪಿಜ್ಜಾ, ಇದೆಲ್ಲ ಜಂಕ್ ಆಹಾರಗಳಾಗಿರ್ಬೋದು. ಸೆಡೆಂಟರಿ ಲೈಫ್ ಸ್ಟೈಲ್. ಮೊದಲು ಮಕ್ಕಳು ಏನ್ ಮಾಡ್ತಾ ಇದ್ರು, ಹೊರಗಡೆ ಹೋಗಿ ಆಟ ಆಡ್ತಾ ಇದ್ರು. ಇವಾಗ ಹೊರಗಡೆ ಹೋಗಿ ಆಟ ಆಡೋದಿಲ್ಲ, ಅವರು ಮೊಬೈಲ್ ಅಲ್ಲಿ ವಿಡಿಯೋ ಗೇಮ್ ನೋಡ್ತಾರೆ. ಮಕ್ಕಳು ಎದ್ದು ಹೋಗೋದೇ ಇಲ್ಲ, ಆಟ ಆಡೋದೇ ಇಲ್ಲ. ಒಂದು ಕಡೆ ಕೂತ್ಕೊಂಡು ಟಿವಿ ನೋಡು, ಮೊಬೈಲ್ ನೋಡು, ಆಮೇಲೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ಸದಾಕಾಲ ಎಲ್ಲ ಮಕ್ಕಳ ಕೈಲಿ ಮೊಬೈಲ್ ಇರುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಈ ನಾನ್ ವೆಜಿಟೇರಿಯನ್ ಆಹಾರ ಜಾಸ್ತಿ ಮಕ್ಕಳು ಸೇವನೆ ಮಾಡ್ತಾರೆ. ಅದನ್ನು KFC ಆಗ್ಬೋದು, ಮಕ್ಕಳಿಗೆ ಬಹಳ ಇಷ್ಟ. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಮುಖ್ಯವಾಗಿ ಈ ತರ ಪೌಲ್ಟ್ರಿ ಏನಿರುತ್ತೆ, ಕೋಳಿಗಳು, ಇವಕ್ಕೆ ಹಾರ್ಮೋನ್ ಇಂಜೆಕ್ಷನ್ಸ್ಗಳು ಜಾಸ್ತಿ ಕೊಟ್ಟಿರ್ತಾರೆ. ಗ್ರೋತ್ ಹಾರ್ಮೋನ್ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಆ ಗ್ರೋತ್ ಹಾರ್ಮೋನು ಸೇರ್ಕೊಳ್ಳುತ್ತೆ. ಮತ್ತೆ ಜಾಸ್ತಿ ಕೊಬ್ಬು ದೇಹಕ್ಕೆ ಸೇರುತ್ತೆ. ಕೊಬ್ಬು ದೇಹಕ್ಕೆ ಎಷ್ಟು ಹೋಗುತ್ತೆ, ನಮ್ಮ ಮೆದುಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ದೇಹ ರೆಡಿ ಆಗಿದೆ ಫಾರ್ ಫರ್ಟಿಲೈಸೇಷನ್ ಅಂತ. ಮುಂದಿನ ದಿನದಲ್ಲಿ ಬೊಜ್ಜುತನ, ಬಂಜೆತನ, ಹೃದಯಾಘಾತನೂ ಬೊಜ್ಜುತನದ ಇನ್ನೊಂದು ಪಾರ್ಟ್ ಅನ್ಬೋದು. ಒಬಿಸಿಟಿ ಇದೆಯಲ್ಲ, ಒಬಿಸಿಟಿನೇ ಎಲ್ಲಾ ಕಾಯಿಲೆಗಳ ತಾಯಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಬೊಜ್ಜಿನ ಸಮಸ್ಯೆ ಅಥವಾ ಸ್ಥೂಲಕಾಯದ ಸಮಸ್ಯೆ, ಒಬ್ಸಿಟಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೂ ಮತ್ತು ಬಂಜೆತನಕ್ಕೂ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಇವತ್ತಿನ ಟಾಪಿಕ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ, ಯಾಕಂದರೆ ಅನೇಕ ಮಂದಿಗೆ ಈ ಸಮಸ್ಯೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಸ್ಥೂಲಕಾಯದ ಸಮಸ್ಯೆ. ಹಿಂದೆ ಇಷ್ಟೊಂದು ಇರಲಿಲ್ಲ, ಬಟ್ ಈಗಂತೂ ಎಲ್ಲ ಕಡೆ ಕಾಣಿಸ್ತಾ ಇದ್ದೀವಿ. ಎಲ್ಲ ಪೇರೆಂಟ್ಗಳು ಹೇಳ್ತಾ ಇದ್ದಾರೆ, ಮಕ್ಕಳು ಅದು ಕಂಡು ಬರ್ತಾ ಇದೆ. ಎಟ್ ಸೇಮ್ ಟೈಮ್ ಈ ಬೊಜ್ಜುತನದಿಂದಾಗಿ ಬಂಜೆತನ ಆಗುತ್ತಾ ಅನ್ನುವಂಥ ವಿಚಾರ ಕೂಡ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ ವೈದ್ಯಕೀಯ ಲೋಕದಲ್ಲಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಏನು ಹೇಳ್ತೀರಿ ತಾವು ಅಂತ? ಸರಿ, ಬೊಜ್ಜು ಮತ್ತು ಬಂಜೆತನ ಇವೆರಡಕ್ಕೆ ಸಂಬಂಧ ಯಾವ ರೀತಿ ಇದೆ ಅನ್ನೋದಕ್ಕೆ ನನ್ನ ಒಂದು PhD ಸ್ಟೂಡೆಂಟ್ ಅದನ್ನು ಬಹಳ ದೀರ್ಘವಾಗಿ ಸಂಶೋಧನೆಯನ್ನು ಮಾಡಿದರು. ಮಾಡಿ ಬಹಳಷ್ಟು ಹೊಸ ವಿಚಾರಗಳನ್ನು ನಾವು ಅದರಲ್ಲಿ ಕಂಡಿಡಿದ್ವು. ಬೊಜ್ಜಿಗೂ ಬಂಜೆತನಕ್ಕೂ ನೇರವಾದ ಸಂಬಂಧ ಇದೆ. ವೆರಿ ಸ್ಟ್ರಾಂಗ್ ರಿಲೇಷನ್. ಬೊಜ್ಜುತನ ಜಾಸ್ತಿ ಆದಂಗೆ ಅದು ಒಂದು ವೀರ್ಯಾಣುಗಳನ್ನು ಬಿಡುಗಡೆ ಮಾಡೋದನ್ನ ಕಮ್ಮಿ ಮಾಡ್ತಾ ಬರುತ್ತೆ. ಸ್ಪರ್ಮೆಟೋಜೆನೆಸಿಸ್ ಅಂತೀವಿ, ವೀರ್ಯಾಣುಗಳ ಉತ್ಪಾದನೆ ಅದು ಕಡಿಮೆ ಆಗ್ತಾ ಬರುತ್ತೆ. ಲಿಬಿಡೋ ಮತ್ತು ಎರೆಕ್ಷನ್ ಇದೆಯಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬೊಜ್ಜಿಗೂ ಬಂಜೆತನಕ್ಕೂ ನೇರವಾದ ಸಂಬಂಧ ಇದೆ. ಕಾರಣ ಬೊಜ್ಜು ಜಾಸ್ತಿ ಆದಂಗೆ ಅಂದರೆ ದೇಹದಲ್ಲಿ ಶೇಖರಣೆಯಾಗುವ ಕೊಬ್ಬು ಅದೇನು ಮಾಡುತ್ತೆ, ಕೆಲವೊಂದು ಎಡಿಪೋಕೈನ್ಸ್ ಅಂತ ಇದೆ, ಆ ಎಡಿಪೋಕೈನ್ಗಳನ್ನು ಬಿಡುಗಡೆ ಮಾಡುತ್ತೆ. ಫ್ಯಾಟ್ ಸೆಲ್ಸ್ಗಳು, ಕೊಬ್ಬಿನ ಯಾವುದು ಜೀವಕೋಶಗಳಿದೆ ಆ ಕೊಬ್ಬಿನ ಜೀವಕೋಶಗಳಿಂದ ಕೆಲವೊಂದು ರಾಸಾಯನಿಕಗಳು ಬಿಡುಗಡೆಯಾಗುತ್ತೆ. ಅದನ್ನು ನಾವು ಎಡಿಪೋಕೈನ್ಸ್ ಅಂತ ಕರಿತೀವಿ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಲೆಪ್ಟಿನ್ ಅನ್ನೋದು, ಅದ್ರ ಜೊತೆಗೆ ಇಂಟರ್ಲ್ಯೂಕಿನ್ 6, ಹ್ಯೂಮನ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ರೆಸಿಸ್ಟಿನ್ ಅಂತ ಇನ್ನೂ ಒಂದಷ್ಟಿದೆ. ಇವುಗಳು ಬಹಳ ಪ್ರಮುಖವಾದ ಎಡಿಪೋಕೈನ್ಸ್ಗಳು. ಇವುಗಳಿಂದಾಗಿ ಏನಾಗುತ್ತೆ, ಇದು ಸ್ಪರ್ಮ್ ಸೆಲ್ ಮೇಲೆ, ಮೆದುಳು ಮೇಲೆ,
ಟೆಸ್ಟಿಸ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳು ದೃಢಪಟ್ಟಿದೆ. ಹಾಗಾಗಿ ನೋಡಿ, ಇತ್ತೀಚಿನ ದಿನದಲ್ಲಿ ಬಂಜೆತನ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದು ಕಪಲ್ ಇನ್ಫರ್ಟಿಲಿಟಿ ಆಗ್ಬೋದು, ಪುರುಷರಲ್ಲೂ ಬಂಜೆತನ ಜಾಸ್ತಿ ಆಗ್ತಾ ಇದೆ, ಮಹಿಳೆಯರಲ್ಲೂ ಜಾಸ್ತಿ ಆಗ್ತಾ ಇದೆ. ನೀವು ಕಾರಣಗಳನ್ನ ಹುಡುಕ್ತಾ ಹೋದರೆ ಮಹಿಳೆಯರ ಬಂಜೆತನಕ್ಕೆ PCOD ಪ್ರಾಬ್ಲಮ್ ಅಂತ ಅಂತೀವಲ್ಲ, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್, ಅದಕ್ಕೂ ಈ ಅಡಿಪೋಕೈನ್ಗಳ ನೇರವಾಗಿ ಸಂಬಂಧ ಇದೆ. ಅಡಿಪೋಕೈನ್ಗಳು ಜಾಸ್ತಿ ಬಿಡುಗಡೆಯಾದಂತೆ ಅದು ನಮ್ಮ ಹಾರ್ಮೋನ್ ಪ್ರೊಫೈಲ್ನ ಬದಲಾವಣೆ ಮಾಡಿಬಿಡುತ್ತೆ. ನಮ್ಮ ಹಾರ್ಮೋನ್ಸ್ಗಳು ಏನು ಬಿಡುಗಡೆ ಆಗುತ್ತೆ, ಗೊನೆಡೋಟ್ರೋಪಿನ್ ಅಂತೀವಲ್ಲ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಇವನ್ನ ಗೊನೆಡೋಟ್ರೋಪಿನ್ಸ್ ಅಂತೀವಿ. ಈ ಹಾರ್ಮೋನುಗಳ ಒಂದು ಸೆಕ್ರೀಷನ್ ಏನಿರುತ್ತೆ, ಸ್ರವಿಸುವಿಕೆ, ಅದರಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತೆ. ಪ್ರಮುಖವಾಗಿ ಲೆಪ್ಟಿನ್ ಅನ್ನುವ ಹಾರ್ಮೋನ್ ಇದೆಯಲ್ಲ, ಇದು ಒಂಥರ ಸ್ಯಾಟಿಟಿ ಅಂತ ಅಂತೀವಲ್ಲ. ನಾವು ಏನಾದ್ರು ತಿಂದಾಗ ನಮಗೆ ಒಂದು ಸಂತೋಷ ಕೊಡೋ ಅಂಥದ್ದು ಇದೆಯಲ್ಲ, ಸ್ಯಾಟಿಟಿ, ಅದನ್ನು ಮಾಡುವಂಥದ್ದು, ಸ್ಯಾಟಿಸ್ಫ್ಯಾಕ್ಷನ್, ಅದು ಮಾಡುವಂತಹದ್ದು ಲೆಪ್ಟಿನ್ ಹಾರ್ಮೋನು. ಇನ್ನೊಂದು ಗ್ರೆಲಿನ್ ಅಂತ ಇದೆ, ಗ್ರೆಲಿನು ಹಂಗರ್ ಹಾರ್ಮೋನು. ಈ ಲೆಪ್ಟಿನ್ನು ಅಡಿಪೋಕೈನ್ ಅಂತ ನಾವು ಕರಿತೀವಿ. ಈ ಲೆಪ್ಟಿನ್ ಏನಾಗುತ್ತೆ, ರೆಸಿಸ್ಟೆಂಟ್ ಆಗಿಬಿಡುತ್ತೆ. ರೆಸಿಸ್ಟೆಂಟ್ ಅಂದರೆ ಅದು ನಾವು ಎಷ್ಟೇ ತಿಂದರೂ ನಮಗೆ ಸ್ಯಾಟಿಟಿ ಅದು ಬರೋದಿಲ್ಲ. ಸೊ ಹಂಗರ್ ಜಾಸ್ತಿ ಆಗ್ತಾ ಇರುತ್ತೆ, ತಿಂತಾನೇ ಇರ್ತೀವಿ. ಇದರಿಂದ ಏನಾಗುತ್ತೆ, ಈ ಲೆಪ್ಟಿನ್ ರೆಸಿಸ್ಟೆಂಟಿಂದ ನೇರವಾಗಿ ನಮ್ಮ ಹೈಪೋಥಾಲಮಸ್ ಮೇಲೆ ಅದು ಪ್ರಭಾವ ಬೀರುತ್ತೆ. ಈ ಹೈಪೋಥಾಲಮಸ್ಸಲ್ಲಿ ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಕಂಡೀಷನಲ್ಲಿ ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಬಿಡುಗಡೆ ಮಾಡಬೇಕು. ನಂತರ ಈ ಹಾರ್ಮೋನುಗಳು ಏನು ಮಾಡುತ್ತೆ, ಟೆಸ್ಟಿಸ್ ಮತ್ತು ಓವರಿಸ್ ಇವುಗಳ ಮೇಲೆ ಆ್ಯಕ್ಟ್ ಮಾಡಿ ಟೆಸ್ಟೋಸ್ಟಿರಾನ್ ಬಿಡುಗಡೆ ಮಾಡುತ್ತೆ. ಓವರಿಸಲ್ಲಿ ಎಸ್ಟ್ರೋಜನ್ನ ಬಿಡುಗಡೆ ಮಾಡುತ್ತೆ. ಇದು ನಾರ್ಮಲ್ ಪ್ರೊಸೀಜರು. ಲೆಪ್ಟಿನು ಜಾಸ್ತಿ ಆದಂಗೆ ಲೆಪ್ಟಿನ್ ರೆಸಿಸ್ಟೆನ್ಸ್ ಜಾಸ್ತಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಲ್ಲ, ಅದೇ ಥರ ಲೆಪ್ಟಿನ್ ರೆಸಿಸ್ಟೆನ್ಸ್ ಆದಾಗ ಈ ಎಂಟೈರ್ ಪಾತ್ವೇ ಕ್ರ್ಯಾಶ್ ಆಗುತ್ತೆ. ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಆಗೋದಿಲ್ಲ. ಅದು ಬಿಡುಗಡೆ ಆಗಲಿಲ್ಲ ಅಂದಮೇಲೆ ನಮಗೆ ಪಿಟ್ಯೂಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು ಬಿಡುಗಡೆ ಆಗೋದಿಲ್ಲ. ಸೊ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗೋದಿಲ್ಲ, ಎಸ್ಟ್ರೋಜನ್ನು ಬಿಡುಗಡೆ ಆಗೋದಿಲ್ಲ. ಟೆಸ್ಟೋಸ್ಟಿರಾನ್ ಪ್ರಮಾಣ ತುಂಬ ಕಮ್ಮಿ. ಆ್ಯಂಡ್ರೋಜನ್ ಕೆಲವು ಇದರಿಂದ ಅಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆ ಆಗ್ಬೋದು, ಕೆಲವು ಲಿವರ್ಸಲ್ಲಿಂದ ಸ್ವಲ್ಪ ಪ್ರಮಾಣದಲ್ಲಿ ಟ್ರೇಸಸ್ ಬೇರೆ ಬೇರೆ ಅಂಗಾಂಗಗಳಿಂದ ಬಿಡುಗಡೆ ಆಗುತ್ತೆ. ಆದರೆ ಪೂರ್ಣ ಪ್ರಮಾಣದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗದ ಕಾರಣ ಅದು ಬಂಜೆತನವನ್ನು ಉಂಟು ಮಾಡುತ್ತೆ. ಟೆಸ್ಟೋಸ್ಟಿರಾನು ಸ್ಪರ್ಮೆಟೋಜೆನಿಸಿಸ್ಗೆ ಟೆಸ್ಟೋಸ್ಟಿರಾನು ಬೇಕೇ ಬೇಕು. ವೀರ್ಯಾಣುಗಳ ಉತ್ಪಾದನೆ ಆಗಬೇಕು ಅಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಅತ್ಯಂತ ಪ್ರಮುಖವಾದ ಹಾರ್ಮೋನ್. ಅದರ ಪ್ರಮಾಣ ಯಾವಾಗ ಕಮ್ಮಿ ಆಯಿತು, ಅಲ್ಲಿ ಬಂಜೆತನ ಕಟ್ಟಿಟ್ಟ ಬುತ್ತಿ ಅಂತ ಅನ್ಬಹುದು. ಹಾಗಾಗಿ ಈ ಲೆಪ್ಟಿನ್ ರೆಸಿಸ್ಟೆನ್ಸಿಂದ ಮೊದಲನೇದಾಗಿ ಬಂಜೆತನ ಉಂಟಾಗುತ್ತೆ. ಎರಡನೆಯದು, ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಆದಾಗ ಈ ಲಿಡಿಕ್ ಸೆಲ್ಸ್ ಅಂತ ನಮ್ಮ ಟೆಸ್ಟಿಸಲ್ಲಿದೆ, ಸೆರೆಟೋಲಿ ಸೆಲ್ಸು, ಲಿಡಿಕ್ ಸೆಲ್ಸ್ ಅಂತ ಇದೆ. ಈ ಲಿಡಿಕ್ ಸೆಲ್ಸ್ಗಳ ಜೊತೆಗೆ ಲ್ಯೂಟಿನೈಸಿಂಗ್ ಹಾರ್ಮೋನು ಹೋಗಿ ಬೈಂಡ್ ಆಗಬೇಕು. ಬೈಂಡ್ ಆದಾಗ ಅದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಬಿಡುಗಡೆ ಮಾಡೋಂಥದ್ದು. ಇಲ್ಲೇನಾಗುತ್ತೆ, ಈ ಲಿಡಿಕ್ ಸೆಲ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ನಮಗೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಬೇಕು. ಲೆಪ್ಟಿನ್ ರೆಸಿಸ್ಟೆನ್ಸಿಂದ ಲ್ಯೂಟಿನೈಸಿಂಗ್ ಹಾರ್ಮೋನ್ ಬಿಡುಗಡೆಯಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೊಲೆಸ್ಟ್ರಾಲ್ ಇದೆಯಲ್ಲ, ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗಬೇಕು ಅಂತಂದರೆ ಕೊಲೆಸ್ಟ್ರಾಲು ಭಾಳ ಪ್ರಮುಖವಾದ ಪ್ರಿಕರ್ಸರ್, ಆಕರ. ಅದು ಇದ್ದಾಗ ನಿಮಗೆ ಟೆಸ್ಟೋಸ್ಟಿರಾನ್ ಬಿಡುಗಡೆಯಾಗೋದು. ಹಾಗಾಗಿ ನೋಡಿ, ಕೊಲೆಸ್ಟ್ರಾಲ್ ಅಂದರೆ ಫ್ಯಾಟ್ ಸೆಲ್ಸು, ದೇಹದಲ್ಲಿ ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆದಾಗ. ಈಗ ನೋಡಿ, ಹದಿಹರೆಯದ ಮಕ್ಕಳು ಮೊದಲು, ಈಗ ಮೆನಿಸ್ಟ್ರೇಷನ್ನು, ಋತುಚಕ್ರ ಆರಂಭ ಆಗೋದು ಮೊದಲೆಲ್ಲ ಹಿಂದೆ ಒಂದು 16-18 ವರ್ಷಕ್ಕೆ ಹೆಣ್ಣು ಮಕ್ಕಳು ಋತುಮತಿಯರಾಗ್ತಿದ್ರು. ಈಗ 8 ವರ್ಷ 10 ವರ್ಷದ ಪುಟ್ಟ ಮಕ್ಕಳು ಋತುಮತಿಯರಾಗ್ತಿದ್ದಾರೆ. ಕಾರಣ ಏನು ಅಂತಂದರೆ ದೇಹದಲ್ಲಿ ಡೆಪಾಸಿಟ್ ಆಗುವ ಫ್ಯಾಟ್. ಯಾವಾಗ ದೇಹದಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಅದೇನು ಮಾಡುತ್ತೆ, ಪ್ರಿಕರ್ಸರ್ ಅದು ಈ ಹಾರ್ಮೋನ್ಗಳಿಗೆ. ಸೊ ಅದೇನು ಮಾಡುತ್ತೆ, ಕೊಲೆಸ್ಟ್ರಾಲು ಟೆಸ್ಟೋಸ್ಟಿರಾನ್, ಕೊಲೆಸ್ಟ್ರಾಲ್ ಇದ್ದರೆ ಮಾತ್ರ, ಜಾಸ್ತಿ ಇದ್ದಾಗ ಮಾತ್ರ ಟೆಸ್ಟೋಸ್ಟಿರಾನ್ ಆಗಿ ಬಿಡುಗಡೆ ಆಗೋದು. ಹಾಗಾಗಿ ಟೆಸ್ಟೋಸ್ಟಿರಾನ್ ಆಗಬೇಕಾಗಿರೋಂಥದ್ದು ಸ್ಟೀರಾಯ್ಡೋಜೆನಿಸಿಸ್ ಅಂತ ಕರಿತೀವಿ. ಈ ಪಾತ್ವೆ ಇನಿಬಿಟ್ ಆಗ್ಬಿಡುತ್ತೆ. ಮೇಡಮ್, ಒಂದು ಪ್ರಶ್ನೆ ಕೇಳ್ತೀನಿ. ಈ ಫ್ಯಾಟ್ ಜಾಸ್ತಿ ಆಗ್ಲಿಕ್ಕೆ ಏನು ಕಾರಣ ಮುಖ್ಯವಾಗಿ ಅಂತ? ಫ್ಯಾಟ್ ಅಂದರೆ ನಾವು ಹೊರಗಡೆಯಿಂದ ತಗೊಂತೀವಲ್ಲ ಸರ್, ಅದೇನೇ ಈ ಫುಡ್ಗಳು. ಈಗ ನಾವು ಹೈ ಕ್ಯಾಲರಿ ಡಯೆಟ್, ಈ ಜಂಕ್ ಆಹಾರಗಳು,
ಮೊದಲನೇದಾಗಿ ಜಂಕ್ ಆಹಾರಗಳೇನೆ, ಅತಿಯಾಗಿ ಜಂಕ್ ಆಹಾರದ ಸೇವನೆ ಮಾಡ್ತೀವಿ. ಎಲ್ಲ ಜಂಕ್ ಆಹಾರದಲ್ಲೂ ಟ್ರಾನ್ಸ್ ಫ್ಯಾಟ್ ಇರುತ್ತೆ, ಹೈ ಕ್ಯಾಲರಿ ಡಯೆಟ್. ಸೊ ಜಂಕ್ ಫುಡ್ ಈ ಮಕ್ಕಳಿಗೆ ಎಷ್ಟು ಡೇಂಜರ್ ಅಂತ ಇದ್ರಲ್ಲಿ ನಾವು ತುಂಬಾ ಡೇಂಜರಸ್ಸು. ನೀವು ಎಷ್ಟು ಜಂಕ್ ಆಹಾರ ಕೊಡ್ತೀರಾ ಅದು ಆರೋಗ್ಯಕ್ಕೆ, ಏಕೆಂದರೆ ಕಲರ್ಸ್ಗಳು ಹಾಕಿರ್ತಾರೆ, ಅದರಲ್ಲಿ ಯಾವುದೇ ನ್ಯೂಟ್ರಿಷನ್ ಇರೋದಿಲ್ಲ, ಪ್ರೋಟೀನ್ ಇರೋದಿಲ್ಲ, ವಿಟಮಿನ್ಗಳಿರೋದಿಲ್ಲ, ಬರೀ ಕ್ಯಾಲೋರಿಗಳಿರುತ್ತೆ. ಚೀಸು, ಬರ್ಗರ್ ಅವೆಲ್ಲ ನೋಡಿ ಎಷ್ಟು ಜಾಸ್ತಿ ಚೀಸ್ ಹಾಕಿರ್ತಾರೆ, ಬರ್ಗರು, ಪಿಜ್ಜಾ, ಇದೆಲ್ಲ ಜಂಕ್ ಆಹಾರಗಳಾಗಿರ್ಬೋದು. ಸೊ ಬೇಗ ಋತುಮತಿ ಆಗಲಿಕ್ಕೆ ಇದೇ ಕಾರಣ. ಇದೇ ಕಾರಣ. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಮೊದಲು ಮಕ್ಕಳು ಏನು ಮಾಡ್ತಾಯಿದ್ರು, ಹೊರಗಡೆ ಹೋಗಿ ಆಟ ಆಡ್ತಾಯಿದ್ರು. ಇವಾಗ ಹೊರಗಡೆ ಹೋಗಿ ಆಟ ಆಡೋದಿಲ್ಲ, ಅವರು ಮೊಬೈಲಲ್ಲಿ ವಿಡಿಯೋ ಗೇಮ್ ನೋಡ್ತಾರೆ. ಸೆಡೆಂಟ್ರಿ ಲೈಫ್ ಸ್ಟೈಲ್. ಮಕ್ಕಳು ಎದ್ದು ಹೋಗೋದೇ ಇಲ್ಲ, ಆಟ ಆಡೋದೇ ಇಲ್ಲ, ಒಂದು ಕಡೆ ಕೂತ್ಕೊಂಡು ಟಿ ವಿ ನೋಡು, ಮೊಬೈಲ್ ನೋಡು, ಆಮೇಲೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು. ಸದಾಕಾಲ ಎಲ್ಲ ಮಕ್ಕಳ ಕೈಲಿ ಮೊಬೈಲ್ ಇರುತ್ತೆ. ಹೊರಗಡೆ ಹೋಗಿ ಫೀಲ್ಡಲ್ಲಿ ಫುಟ್ಬಾಲ್ ಅಂತೆ, ಕ್ರಿಕೆಟ್ ಅಂತೆ, ಬಿಸಿಲಿನಲ್ಲಿ ವಿಟಮಿನ್ ಡಿ ಸಿಕ್ಕುತ್ತೆ, ಬೋನ್ಸ್ ಎಲ್ಲ ಸ್ಟ್ರೆಂಥನ್ ಆಗುತ್ತೆ, ಆಮೇಲೆ ಫ್ಯಾಟ್ ಸೆಲ್ಸ್ ಡೆಪಾಸಿಟ್ ಆಗಲ್ಲ. ಮಕ್ಕಳು ಎಷ್ಟೇ ತಿಂದರೂ ಆಟ ಆಡಿ ಅದನ್ನು ಕರಗಿಸ್ತಾರೆ, ಎಲ್ಲ ಕರಗಿಸ್ತಾರೆ, ಕ್ಯಾಲೋರಿ ಎಲ್ಲ ಅದು ಬರ್ನ್ ಆಗುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ತಿಂತಾರೆ, ಕೂರ್ತಾರೆ, ತಿಂತಾರೆ, ಅಲ್ಲೇ ಕಲೆಕ್ಟ್ ಆಗಿ ಅಡಿಪೋಸೈಟ್ಸ್ ಆಗುತ್ತೆ. ಇದರಿಂದ ಅಡಿಪೋಸೈಟ್ಗಳಿಂದ ಈ ಹಾರ್ಮೋನುಗಳು ಬಿಡುಗಡೆ ಆಗ್ತಾ ಇದೆ ನೋಡಿ. ಲೆಪ್ಟಿನ್ನು, ರೆಸಿಸ್ಟಿನ್ನು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲೋಕಿನ್ 6 ಇದೆಯಲ್ಲ, ಮೋಸ್ಟ್ ಡೇಂಜರಸ್ ಇದು. ಎಷ್ಟು ಫ್ಯಾಟ್ ಜಾಸ್ತಿ ಆಗುತ್ತೆ, ಒಬಿಸಿಟಿ ಇದೆಯಲ್ಲ, ಒಬಿಸಿಟಿನೇ ಎಲ್ಲ ಕಾಯಿಲೆಗಳ ತಾಯಿ. ನಿಮಗೆಲ್ಲ ಬೇರೆ ಬೇರೆ ಏನೇನು ಕಾಯಿಲೆಗಳು ಬರುತ್ತೆ ಅಂದರೆ ಫಸ್ಟು ಒಬಿಸಿಟಿನೇ ಮೂಲ. ಅದಕ್ಕೆ ಕಾರಣ ಈ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತ ನಾನು ಏನು ಹೇಳಿದೆ, ಇದು ಇನ್ಫ್ಲಮೇಟರಿ ಸೈಟೋಕೈನ್. ಇದೇನಾಗುತ್ತೆ, ಇದು ಜಾಸ್ತಿ ಆದಂಗೆ ದೇಹದ ಒಳಗಡೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳಿವು ಮೋಸ್ಟ್ ಡೇಂಜರಸ್. ಇವು ಯಾವಾಗಲೂ ಸ್ವಲ್ಪ ಕಡಿಮೆ ಇರಬೇಕು. ಈ ಕೊಬ್ಬು ಜಾಸ್ತಿ ಆದಂಗೆ ಕೊಲೆಸ್ಟ್ರಾಲ್, ಅದಕ್ಕೋಸ್ಕರ ನೋಡಿ ಸೆಡೆಂಟ್ರಿ ಲೈಫ್ ಸ್ಟೈಲು ಮಕ್ಕಳಿಗಿರಬಾರ್ದು. ಇದ್ರ ಜೊತೆಗೆ ಇತ್ತೀಚೆಗೆ ಈ ನಾನ್ ವೆಜಿಟೇರಿಯನ್ ಆಹಾರ ಜಾಸ್ತಿ ಮಕ್ಕಳು ಸೇವನೆ ಮಾಡ್ತಾರೆ. ಅದನ್ನು KFC ಆಗ್ಬೋದು, ಮಕ್ಕಳಿಗೆ ಭಾಳ ಇಷ್ಟ. ಅದರಲ್ಲಿ ಏನಾಗಿರುತ್ತೆ ಅಂದರೆ ಮುಖ್ಯವಾಗಿ ಈ ಥರ ಪೌಲ್ಟ್ರಿ ಏನಿರುತ್ತೆ, ಕೋಳಿಗಳು, ಇವಕ್ಕೆ ಹಾರ್ಮೋನ್ ಇಂಜೆಕ್ಷನ್ಸ್ಗಳು ಜಾಸ್ತಿ ಕೊಟ್ಟಿರ್ತಾರೆ. ಗ್ರೋತ್ ಹಾರ್ಮೋನ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಆ ಗ್ರೋತ್ ಹಾರ್ಮೋನು ಸೇರ್ಕೊಳ್ಳುತ್ತೆ. ಮತ್ತು ಜಾಸ್ತಿ ಕೊಬ್ಬು ದೇಹಕ್ಕೆ ಸೇರುತ್ತೆ. ಕೊಬ್ಬು ದೇಹಕ್ಕೆ ಎಷ್ಟು ಹೋಗುತ್ತೆ, ನಮ್ಮ ಮೆದುಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ದೇಹ ರೆಡಿಯಾಗಿದೆ ಫಾರ್ ಫರ್ಟಿಲೈಸೇಷನ್ ಅಂತ. ಆವಾಗ ಏನು ಮಾಡುತ್ತೆ, ಅದು GnRH ಬಿಡುಗಡೆ ಮಾಡಿ, GnRH ಇಂದ ಪಿಟ್ಯೂಟರಿಗೆ ಸಿಗ್ನಲ್ ಹೋಗುತ್ತೆ. ಪಿಟ್ಯೂಟರಿಯಿಂದ ಇದು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದು ನಂತರ ಟೆಸ್ಟಿಸಿಗೆ ಬರುತ್ತೆ. ಟೆಸ್ಟಿಸಿಗೆ ಬಂದು ಲಿಡಿಕ್ ಸೆಲ್ ಜೊತೆ LH ಸೇರ್ಕೊಂಡು ಟೆಸ್ಟೋಸ್ಟಿರಾನ್ ಬಿಡುಗಡೆ ಮಾಡುತ್ತೆ. ಈ ಟೆಸ್ಟೋಸ್ಟಿರಾನ್ ಏನು ಮಾಡುತ್ತೆ, ಬಿಡುಗಡೆಯಾಗಿರುವ ಟೆಸ್ಟೋಸ್ಟಿರಾನು ಮೆದುಳಿಗೆ ಹೋಗುತ್ತೆ, ಪುನಃ ಜಾಸ್ತಿ ಬಿಡುಗಡೆ ಆಗುತ್ತಲ್ಲ, ಅಲ್ಲೂ ಯುಟಿಲೈಸ್ ಆಗುತ್ತೆ, ಮೆದುಳಿಗೆ ಹೋಗುತ್ತೆ. ಮೆದುಳಲ್ಲಿ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ. ಮೆದುಳು ಎಲ್ಲದನ್ನು ಒಳಗಡೆ ತಗೊಳ್ಳೋದಿಲ್ಲ. ಅದೊಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಬೇಕು ಅಂದರೆ ಕೆಲವು ರಾಸಾಯನಿಕಗಳು, ಹಾರ್ಮೋನ್ಸ್ಗಳು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದು. ಟೆಸ್ಟೋಸ್ಟಿರಾನ್ ಕ್ರಾಸ್ ಮಾಡುತ್ತೆ, ಅಲ್ಲಿ ಮೆದುಳಿಗೆ ಹೋಗುತ್ತೆ. ಅಲ್ಲೇನು ಮಾಡುತ್ತೆ, ಅದು AR ರೆಸೆಪ್ಟಾರ್ಸ್ ಅಂತ ಮೆದುಳಿನ ಪ್ರಿಫ್ರಾಂಟಲ್ ಕಾರ್ಟೆಕ್ಸು, ಮನುಷ್ಯನ ಮೆದುಳು, ಮುಂಭಾಗದ ಮೆದುಳು, ಅಮೆಗ್ಡೆಲ್ಲಾ ಹಿಂಭಾಗದ ಮೆದುಳು, ಅದು ಪ್ರಿಫ್ರಾಂಟಲ್ ಕಾರ್ಟೆಕ್ಸು, ಅಮೆಗ್ಡೆಲ್ಲಾ, ಹೈಪೋಥಲಾಮಸ್ಸು, ಇಲ್ಲೆಲ್ಲ ಹೋಗಿ ಏನು ಮಾಡುತ್ತೆ, ಅದ್ರ ಮೇಲೆ ರೆಸೆಪ್ಟಾರ್ಸ್ ಅಂತಿರುತ್ತೆ, ಇದು ಹೋಗಿ ಹಂಗೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅದನ್ನು ಒಳಗಡೆ ತಗೊಂಡ್ಬಿಡುತ್ತೆ ಜೀವಕೋಶ. ಒಳಗೆ ತಗೊಂಡು ಈ ಒಂದು ARE ಅಂತ ಆ್ಯಂಡ್ರೋಜನ್ ರೆಸೆಪ್ಟಾರ್ ಎಲಿಮೆಂಟ್ಸ್ ಅಂತಿರುತ್ತೆ, ಅದೇನು ಮಾಡುತ್ತೆ, ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆ ಜೀನ್ಸ್ಗಳೇ ಲಿಬಿಡೋ ಜೀನ್ಸ್ ಅಂತ ಅನ್ನೋದು. ಸಾಮಾನ್ಯವಾಗಿ ನೋಡಿ, ನಾವೇನು ಅನ್ಕೊಂತೀವಿ, ಮಕ್ಕಳುಗಳು ಪುಟ್ಟ ಮಕ್ಕಳು ಅಂತ ಅನ್ಕೊಂಡಿರ್ತೀವಿ. 9 ವರ್ಷ 8 ವರ್ಷ 9 ವರ್ಷದ ಮಕ್ಕಳು ಎಲ್ಲರ ಕಣ್ಣಿಗೂ ಪುಟಾಣಿ ಮಕ್ಕಳುಗಳು. ಆದರೆ ಆ ಒಂದು ಲೈಂಗಿಕತೆ ಆರಂಭ ಆಗೋದು ಅಲ್ಲಿಂದನೇ. ಏಕೆಂದರೆ ಹಾರ್ಮೋನ್ಸ್ ಅದು ಅಲ್ಲಿ ಹೋಗಿ ಅವ್ರು ಏನಾದ್ರು ನೋಡಿದ್ರೆ, ಏನಾದ್ರು ಕೇಳಿದ್ರೆ ಫಸ್ಟ್ ಏನಾಗುತ್ತೆ ಅಂದರೆ ಆಕರ್ಷಣೆ ಒಂದು, ಆಮೇಲೆ ಭಾವನೆಗಳು ಶುರು ಆಗುತ್ತೆ. ಭಾವನೆಗಳು, ಆಕರ್ಷಣೆಗಳು, ಆಮೇಲೆ ಫೈನಲಿ ಬಯಕೆಗಳು. ಆ ಥರ ಮೊದಲು ಏನೋ ಒಂದು ಆಪೋಸಿಟ್, ಹುಡುಗನಿಗೆ ಹುಡುಗಿ ಕಂಡ್ರೆ ಹುಡುಗಿಗೆ ಹದಿಹರಿಯದಲ್ಲಿ ಆಕರ್ಷಣೆ. ಆ ಹುಡುಗ ಮಾತಾಡಿದ ತಕ್ಷಣ ಇವಳು ಖುಷಿ, ಹುಡುಗಿ ಮಾತಾಡಿಸಿದ ತಕ್ಷಣ ಅವಳು ಸುಮ್ಮನೆ ನೋಡಿಬಿಟ್ರೆ ಖುಷಿ ಅವನಿಗೆ. ಅಂದರೆ ಬರೀ ಆಕರ್ಷಣೆ. ಅದು ಆಕರ್ಷಣೆ ನಂತರ ಏನಾಗುತ್ತೆ ಅಂದರೆ ಅದು ಕೆಲವೊಂದು ಬಯಕೆಗಳು ಎಲ್ಲ ಆಗಿ ಹದಿಹರೆಯದಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ತಂದೆ ತಾಯಿಗಳೇನು ಅನ್ಕೊಂಡಿರ್ತಾರೆ, ಪುಟಾಣಿ ಮಕ್ಕಳು ಅಂತ. ಆಮೇಲೆ ನಾವು ಸುಮಾರು ಇತ್ತೀಚೆಗೆ ಕೆಲವೊಂದು ವಿದ್ಯಮಾನ ನೋಡಿದ್ದೀವಿ ನೋಡಿ, ಎಲ್ಲೋ ಜಿಮ್ಗೆ ಹೋಗಿರೋ ಅಂಥ ಹುಡುಗಿರ ಮೇಲೆ ಅತ್ಯಾಚಾರ ಆಗಿದೆ, ಅವರ ಖಾಸಗಿ ಇದನ್ನು ವಿಡಿಯೋ ಮಾಡಿದ್ದಾರೆ ಅಂದರೆ ತಂದೆ
ತಂದೆ ತಾಯಿ ದೃಷ್ಟಿಲಿ ಇವೇನು ಪುಟ್ಟ ಮಕ್ಕಳೇ, ಅವೇನು ಪುಟ್ಟ ಮಕ್ಕಳಲ್ಲ, ಪುಟ್ಟ ಮಕ್ಕಳು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇವೆಲ್ಲ ನಡೆದಿರುತ್ತೆ ಮೆದುಳಿನಲ್ಲಿ. ಇದು ಸರಿಯಾಗಿ ಅವ್ರಿಗೆ ದಾರಿನ ನಾವು ತೋರಿಸ್ದೆ, ಮಾರ್ಗದರ್ಶನ ಮಾಡದೇ ಇದ್ದಾಗ ಆ ಥರದ್ದೆಲ್ಲ ನಡೆಯುವ ಸಾಧ್ಯತೆ ಇದೆ. ತಂದೆ ತಾಯಿ ಹೇಳ್ತಾರೆ ನಮ್ಮ ಮಕ್ಕಳು ತುಂಬ ಇನೋಸೆಂಟು ಅಂತ. ಖಂಡಿತ ಇನೋಸೆಂಟ್ ಅಲ್ಲ. ಏಕೆಂದರೆ 8-9 ವರ್ಷಕ್ಕೆ ಮೆದುಳಿನಲ್ಲಿ ಇದೆಲ್ಲ ಆಗಿ ಆಕರ್ಷಣೆ, ಬಯಕೆಗಳು ಇವೆಲ್ಲ ಆರಂಭ ಆಗಿಬಿಟ್ಟಿರುತ್ತೆ. ಕುತೂಹಲ, ಮೊದಲನೇದಾಗಿ ಕ್ಯೂರಿಯಾಸಿಟಿ, ಕುತೂಹಲ, ನಂತರ ಅಟ್ರ್ಯಾಕ್ಷನ್ನು, ಆಮೇಲೆ ಬಯಕೆಗಳು, ಆಮೇಲೆ ಅದನ್ನು ಮುಂದುವರೆದಾಗಿ ನಾವೇನೇನು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಆ ಥರದ ಒಂದು ದುರಂತಗಳನ್ನು ನೋಡ್ಬೋದು. ಸೊ ಹೀಗೆ ಬೊಜ್ಜು ಇದೆಲ್ಲ ಏನಕ್ಕೆ ಮೊದಲು ಆಗ್ತಿರ್ಲಿಲ್ವಾ ಅಂದರೆ, ಮೊದಲು ಇಷ್ಟೊಂದು ಆಗ್ತಾ ಇರಲಿಲ್ಲ. ಕಾರಣ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆಮೇಲೆ ಆಹಾರ ಅನ್ನೋದು ಈಗಿನ ಹಾಗೆ ನಾವು ಹೆಚ್ಚಾಗೇನು ಮಕ್ಕಳಿಗೆ, ಈಗ ನೋಡಿ ಬಾದಾಮಿ ಅನ್ನೋದು ಎಲ್ಲರೂ ತಿಂತಾರೆ ಇವಾಗ ಮಕ್ಕಳುಗಳು. ಮೊದಲು ಬಾದಾಮಿ ಅನ್ನೋದು ಯಾರೋ ಶ್ರೀಮಂತರ ಮಕ್ಕಳು ಮಾತ್ರ ತಿನ್ನೋದು, ಮಾತ್ರ ರಾಜರ ಮಕ್ಕಳು ಶ್ರೀಮಂತರ ಮಕ್ಕಳು ತಿಂತಾ ಇದ್ದಿದ್ದು. ಬಡವರಿಗೆಲ್ಲ ಕಡಲೆಕಾಯಿ ಬಾದಾಮಿ ಬದಲು ಈ ಥರದ ಒಂದು ಪರಿಸ್ಥಿತಿ ಇತ್ತು. ಸೆಡೆಂಟ್ರಿ ಲೈಫ್ ಸ್ಟೈಲು. ಸೊ ಈ ಥರದಿಂದ ಏನಾಗ್ತಾ ಇದೆ ಅಂದರೆ, ಈ ಒಂದು ಋತುಚಕ್ರ ಆರಂಭ ಆಗೋದೇ ಆಗಲಿ, ಹದಿಹರೆಯನೇ ಅದನ್ನು ಪ್ರಿಕಾಷಿಯಸ್ ಅಡಲಸೆನ್ಸ್ ಅಂತ ಅಂತೀವಿ. ಅಂದರೆ ಅದು ಇನ್ನೂ ಪ್ರಿಪೋನ್ ಆಗ್ತಾ ಇದೆ ಅಂತ. ಯಾವಾಗ ಆಗಬೇಕು ಅದಕ್ಕಿಂತ ಮೊದಲೇ ಆಗ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಅಡಿಪೋಕೈನ್ಸ್ಗಳು, ಅಂದರೆ ದೇಹದಲ್ಲಿ ಶೇಖರಣೆಯಾಗುವ ಫ್ಯಾಟ್ ಅಂತ ಅನ್ಬೋದು. ಇದು ಎರಡನೆಯ ಕಾರಣ. ಮೂರನೆಯದು, ಫ್ಯಾಟ್ ಸೆಲ್ಸ್ ದೇಹದಲ್ಲಿ ಜಾಸ್ತಿ ಆದಂಗೆ ಮೆದುಳಿನಲ್ಲಿ ಈಗ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡಿ ಟೆಸ್ಟೋಸ್ಟಿರಾನ್ ಹೋಯ್ತಲ್ಲ, ಅಥವಾ ಟೆಸ್ಟೋಸ್ಟಿರಾನ್ ದೇಹದಲ್ಲಿ ಇದೆಯಲ್ಲ, ಆ ಟೆಸ್ಟೋಸ್ಟಿರಾನ್ನ ಆ್ಯರೋಮೆಟೇಸ್ ಅಂತ ಒಂದು ಎನ್ಸೈಮ್ ಇದೆ. ಅದೇನು ಮಾಡುತ್ತೆ, ಎಸ್ಟ್ರಿಡಿಯಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ನಾರ್ಮಲ್ ಆಗಿ ನಡೆಯುತ್ತದೆ. ಎಸ್ಟ್ರಿಡಿಯಾಲು ಸ್ವಲ್ಪ ಪ್ರಮಾಣದಲ್ಲಿ ಪುರುಷರಲ್ಲಿ ಬಿಡುಗಡೆ ಆಗುತ್ತೆ ಎಲ್ಲರಲ್ಲೂ. ಕಾರಣ ಏನು ಅಂತಂದರೆ, ಅದು ಬಿಡುಗಡೆ ಆದಾಗ ಎಸ್ಟ್ರಿಡಿಯಾಲ್ ಕೆಲಸ, ಅಥವಾ ಎಸ್ಟ್ರೋಜನ್ನೇ ಅದು ಇನ್ನೊಂದು ಫಾರ್ಮ್. ಎಸ್ಟ್ರೋಜನ್ ಅಂದರೆ ಫೀಮೇಲ್ ಹಾರ್ಮೋನು. ಪುರುಷರಲ್ಲಿ ಫಿಮೇಲ್ ಹಾರ್ಮೋನ್ ಇರುತ್ತೆ, ಮಹಿಳೆಯರಲ್ಲಿ ಮೇಲ್ ಹಾರ್ಮೋನ್ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕೆ ನೋಡಿ ಪುರುಷರಿಗೆ ಕೆಲವೊಮ್ಮೆ ಹೆಂಗರಳು ಅಂತಾರೆ. ಏನೋ ನೋಡಿದಾಗ ಏನಕ್ಕೆ ಆ ಫೀಲಿಂಗ್ ಬರುತ್ತೆ. ಈಗ ಯಾವುದೋ ಒಂದು ಮಗು ಅಳ್ತಾ ಇದೆ ಅಂದಾಗ ಹೆಂಗಸರು ಅದನ್ನು ಸಮಾಧಾನ ಮಾಡ್ತಾರೆ, ಗಂಡಸರಿಗೂ ಒಂಥರ ಅನಿಸುತ್ತೆ, ಅಯ್ಯೋ ಪಾಪ ಮಗು ಏನು ಕಳ್ತಾ ಇದೆ ಅಂತ. ಏನಕ್ಕೆ ಅಂತಂದರೆ ಎಸ್ಟ್ರೋಜನ್ ಹಾರ್ಮೋನು. ಆಮೇಲೆ ಹೆಣ್ಣು ಮಕ್ಕಳು ಅವ್ರಿಗೆ ಎಷ್ಟೇ ಎಮೋಷನ್ಸ್ ಇದ್ದರೂ ಕೆಲವು ಸಲ ಧೈರ್ಯ ತೋರಿಸ್ತಾರೆ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಯುದ್ಧ ಹೆಂಗೆ ಮಾಡಿದ್ರು, ಯುದ್ಧ ಅಂದರೆ ಅಗ್ರೆಸಿವ್, ಬರೀ ಪುರುಷರೇ ಮಾಡಬೇಕಲ್ವಾ ಅಂದರೆ ಅಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಇರುತ್ತೆ, ಆದರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇವಾಗ ಏನಾಗ್ತಾ ಇದೆ, ಫ್ಯಾಟ್ ಸೆಲ್ಸ್ಗಳಿಂದ ಬಿಡುಗಡೆಯಾಗುವಂತಹ ಈ ಆ್ಯರೋಮೆಟೇಸ್, ಫ್ಯಾಟ್ ಸೆಲ್ಲಿಂದನೇ ಬಿಡುಗಡೆಯಾಗೋದು ಆ್ಯರೋಮೆಟೇಸು. ಅದೇನು ಮಾಡುತ್ತೆ, ಟೆಸ್ಟೋಸ್ಟಿರಾನ್ನ ಎಸ್ಟ್ರೋಜನ್ ಆಗಿ ಮಾಡ್ತಾ ಇದೆ. ಜಾಸ್ತಿ ಹಾರ್ಮೋನು ಆ್ಯರೋಮೆಟೇಸ್ ಬಿಡುಗಡೆ ಆದಂಗೆ ಟೆಸ್ಟೋಸ್ಟಿರಾನ್ ಎಲ್ಲ ಎಸ್ಟ್ರೋಜನ್ ಮಾಡಿಬಿಡುತ್ತೆ. ಎಸ್ಟ್ರೋಜನ್ ಆಯಿತು ಅಂದರೆ ಪುರುಷರಿಗೆ ಮೇಯ್ನ್ ಇನ್ಫರ್ಟಿಲಿಟಿ ಬರ್ತಿರೋದೇ ಅದಕ್ಕೇ. ಎಸ್ಟ್ರೋಜನ್ ಎಲ್ಲ ಟೆಸ್ಟೋಸ್ಟಿರಾನ್ ಎಸ್ಟ್ರೋಜನ್ ಆಗೋದ್ರಿಂದ ಫೆಮಿನೈಸೇಷನ್ ಜಾಸ್ತಿ ಆಗ್ತಾಯಿದೆ. ಜಾಸ್ತಿ ಕೊಬ್ಬು ದೇಹದಲ್ಲಿ ಶೇಖರಣೆಯಾಗಿ ಒಬಿಸಿಟಿ ಆದರೆ ಅವನಿಗೆ ಹೆಂಗಸರ ಬದಲಾವಣೆಗಳು, ಅಂದರೆ ತುಂಬ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಲ್ಲ, ಸ್ವಲ್ಪ ಬದಲಾವಣೆಗಳಾಗುತ್ತೆ. ಲಿಬಿಡೋ ಕಮ್ಮಿ ಆಗುತ್ತೆ, ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಅಂತೀವಲ್ಲ ಅದು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಅತಿಯಾಗಿ ಕೊಬ್ಬನ್ನು ಯಾರು ದೇಹದಲ್ಲಿ ಒಬಿಸಿಟಿ ಇದ್ದವರು ಫ್ಯಾಟ್ ತಿನ್ಬೇಕಾದ್ರೆ ಯೋಚನೆ ಮಾಡಬೇಕು. ಏಕೆಂದರೆ ಅತಿಯಾಗಿ ನಾವು ಇದನ್ನು ಸೇವನೆ ಮಾಡಿದಾಗ ಅದೇನು ಲೆಪ್ಟಿನ್ ಏನು ಮಾಡ್ತಾ ಇದೆ, ಆ್ಯರೋಮೆಟೇಸ್ ಎನ್ಸೈಮ್ ಬಿಡುಗಡೆ ಮಾಡ್ತಾ ಇದೆ ದೇಹದಲ್ಲಿ. ಈ ಆ್ಯರೋಮೆಟೇಸ್ ಅನ್ನೋದು ಟೆಸ್ಟೋಸ್ಟಿರಾನ್ನೆಲ್ಲ ಪುರುಷ ಹಾರ್ಮೋನ್ನೆಲ್ಲ ಮಹಿಳೆ ಹಾರ್ಮೋನ್ ಮಾಡ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದು ನೇರವಾಗಿ ಸಂಬಂಧ ಇದೆ. ಬೊಜ್ಜುತನಕ್ಕೂ ಬಂಜೆತನಕ್ಕೂ ನೇರ ಸಂಬಂಧ. ಇಷ್ಟೆಲ್ಲ ಪ್ರಾಸೆಸ್ ಆಗಷ್ಟರಲ್ಲಿ ಏನಾಗುತ್ತೆ, ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗಿಬಿಡುತ್ತೆ. ಅದು ನೋಡಿದ್ದೀವಿ ನಾವು. ಸ್ಪರ್ಮ್ ಕ್ವಾಲಿಟಿ ಅಂದರೆ ಅದರದ ಸಂಖ್ಯೆ ಆಗ್ಬೋದು, ಚಲನೆ ಆಗ್ಬೋದು, ಆಕಾರ ಆಗ್ಬೋದು, ಇದೆಲ್ಲದು ಕಾಂಪ್ರಮೈಸ್ ಆಗ್ತಾ ಬರುತ್ತೆ. ಹಾಗಾಗಿ ಮುಖ್ಯವಾಗಿ ಬೊಜ್ಜುತನದಿಂದ ಲೆಪ್ಟಿನ್ ರೆಸಿಸ್ಟಿನ್ ಅನ್ನೋದು ಇವುಗಳು ನೇರವಾಗಿ ಪ್ರಮುಖ ಕಾರಣ. ಇದರ ಜೊತೆಗೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಮತ್ತು ಇಂಟರ್ಲ್ಯೂಕಿನ್ 6 ಅಂದೆ, ಇವು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್, ಇವು ಅಡಿಪೋಕೈನ್ಸ್ಗಳೇ. ಇವು ಜಾಸ್ತಿ ಆದಂಗೆ ಇವು ಇನ್ಫ್ಲಮೇಷನ್ ಉಂಟು ಮಾಡೋದು, ದೇಹನ ಒಳಗಡೆಯಿಂದನೇ ತಿಂತಾ ಬರುತ್ತೆ, ಅಂದರೆ ಒಳಗಡೆ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಟೆಸ್ಟಿಸಲ್ಲಿರುವಂಥ ಬಿಡುಗಡೆಯಾಗುವ ವೀರ್ಯಾಣುಗಳು ಡ್ಯಾಮೇಜ್ ಆಗ್ತಾ ಬರುತ್ತೆ. ಹಾಗಾಗಿ ಬೊಜ್ಜುತನ ಜಾಸ್ತಿ ಆದಂಗೆ ಬಂಜೆತನೂ ಹತ್ತಿರ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದಷ್ಟು ನಾವು ಬೊಜ್ಜುತನ, ಈ ಏನು ಸ್ಥೂಲಕಾಯ ಅಂತೀವಿ, ಬೊಜ್ಜು ಅಂತೀವಿ, ಮುಂದಿನ ದಿನದಲ್ಲಿ ಈಗಲೇ ಜಗತ್ತು ಡೆವಲಪ್ಡ್ ಕಂಟ್ರೀಸಲ್ಲಿ ಆಲ್ರೆಡಿ ಇದಿದೆ. ಆದರೆ ಅದ್ರ ಜೊತೆಗೆ ಒಂದಷ್ಟು ಯುವಕರಲ್ಲಿ ಎಚ್ಚರಿಕೆಯೂ ಇದೆ, ಕಾನ್ಷಿಯಸ್ ಆಗೂ ಇದ್ದಾರೆ.
ಕೆಲವರು ಅಲ್ಲಿ ಹೆಂಗೆ ಅಂತಂದ್ರೆ Gym ಗೆ ಎರಡು ಹೋಗ್ತಾರೆ, ಎರಡು ಗುಂಪುಗಳಿದೆ. exercise ಮಾಡ್ತಾರೆ. ಕೆಲವು ತುಂಬ ಸ್ಟೂಡಿಯಸ್ ಆಗಿರೋರು ವ್ಯಾಯಾಮ ಮಾಡೋದು, ಯೋಗಕ್ಕೆ ತುಂಬ ಜನ ಒಲವು ಕೊಡ್ತಾ ಇದ್ದಾರೆ, ಅದೊಂದು ಗುಂಪಿದೆ. ಇನ್ನೊಂದು ಲೇಸಿ ಗುಂಪು ಆ್ಯಸ್ ಯೂಶುವಲ್ ಒಂದಿರುತ್ತೆ, ಅವರುಗಳು ತಿನ್ನೋದು, ಕೂತ್ಕೊಳ್ಳೋದು, ಕ್ರಿಕೆಟು, ಅವರ್ಸ್ ಟುಗೆದರ್ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಮಧ್ಯ ಎಲ್ಲ ಅಲ್ಲೇ ಮುಂದೆ ಬರ್ತಾ ಇರುತ್ತೆ, ಸಪ್ಲೈ ಅಲ್ಲೇ ಆಗ್ತಾ ಇರುತ್ತೆ. ಆ ಕುರುಕುರೆಗಳಂತೆ, ಕಾರ್ನ್ ಅಂತೆ, ಚಿಪ್ಸ್ ಅಂತೆ, ನೋಡ್ತಾ ನೋಡ್ತಾ ಒಂದು ಸಂತೋಷ ಅನುಭವಿಸ್ಬೇಕಾದ್ರೆ. ಈಗ ಥಿಯೇಟ್ರಿಗೆ ಹೋದಾಗ ಸಾಮಾನ್ಯವಾಗಿ ನೋಡಿ, ಈಗ ಮಾಲ್ಗಳಲ್ಲಿ ಈಗ ಮಲ್ಟಿಪ್ಲೆಕ್ಸ್ಗಳಿರುತ್ತಲ್ಲ, ಅಲ್ಲಿ ನೀವು ಏನಾದರೂ ಕಾರ್ನೆಲ್ಲ ತಗೊಂಡ್ರೆ ಒಂದು ಸಣ್ಣದ್ರಲ್ಲಿ ಸಿಕ್ಕಲ್ಲ ನಿಮಗೆ, ದೊಡ್ಡ ಒಂದು ಬಕೆಟ್, ಅಷ್ಟನ್ನ ಫಿಲಮ್ ನೋಡ್ತಾ ಗೊತ್ತೇ ಇರಲ್ಲ, ಖಾಲಿಯಾಗಿರೋದು ತಿಂತಾ ಇರ್ತೀವಿ. ಸೊ ಎಕ್ಸೈಟಿಂಗು ಆ ಮೂವಿ ನೋಡ್ಬೇಕಾರೆ ನಮಗೆ ಕನೆಕ್ಷನೇ ಇರೋದಿಲ್ಲ, ನಾನು ಏನು ತಿಂತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ, ಬೇಕಾದು ಏನೂ ಗೊತ್ತಾಗೋದಿಲ್ಲ. ಸೊ ಅದೆಲ್ಲ ಒಂದು ಕನ್ಸ್ಯೂಮರ್ಸ್ ಭಾಗ ಆಗಿರುತ್ತೆ. ಖಂಡಿತ. ಅವರಿಗೆಲ್ಲ ಸೇಲ್ ಆಗಬೇಕು, ದುಡ್ಡು ಮಾಡಬೇಕು. ಸೊ ಆ ಥರದ್ದೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ತುಂಬ ಇದೆ. ಈಗ ಇಂಡಿಯಾ ಕೂಡ ಬಂದಿದೆ, ಇಂಡಿಯಾದಲ್ಲಿ ತುಂಬ ಈಗ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಿಮಗೆ ಕಮ್ಮಿ ಸಿಕ್ಕದೇ ಇಲ್ಲ, ತುಂಬ ಹ್ಯೂಜ್ ಕ್ವಾಂಟಿಟಿನೇ ಸಿಕ್ಕದು, ನಿಮಗೆ ಆಪ್ಷನ್ ಇಲ್ಲ, ನೀವು ಹೋದ್ರೆ ಅದಕ್ಕೆ ಹೋಗ್ಬೇಕು. ಸೊ ತಗೊಂಡ್ರೆ ಅಷ್ಟು ಹೋಗಿರೋದೇ ಇಬ್ರು ಗಂಡ ಹೆಂಡತಿ ಇಬ್ರು ತಿನ್ಬೇಕು. ಸೊ ಅದು ಯಾವ ರೀತಿ ಕೊಬ್ಬಿನಾಂಶ ಜಾಸ್ತಿ ಮಾಡುತ್ತೆ ಅಂತ ಅಲ್ವಾ, ತುಂಬಾನೇ ಜಾಸ್ತಿ ಆಗುತ್ತೆ. ಕೂತ್ಕೊಂಡು ನೀವು 3 hours ಅಲ್ಲಿ ಅಷ್ಟು ನಮ್ಮ ದೇಹಕ್ಕೆ ಜಾಸ್ತಿ ಕ್ಯಾಲರಿಗಳನ್ನ ನೀವು ತಗೊಂಡಾಗ ಅದರ ಇಂಪ್ಯಾಕ್ಟ್ ಸೆಡೆಂಟ್ರಿ ಲೈಫ್ ಸ್ಟೈಲು ಮತ್ತೆ ಕೆಲಸ ಮಾಡೋದು ಕಮ್ಮಿ ಎಲ್ಲ ನಾವು ಮಾಡ್ತಾ ಇದ್ದೀವಿ ಕೆಲಸ, ಆದರೆ ದೈಹಿಕ ಶ್ರಮಕ್ಕಿಂತ ಮಾನಸಿಕವಾಗಿ ನಾವು ಹೆಚ್ಚು ನಮಗೆ ಶ್ರಮ ಆಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನದಲ್ಲಿ ಈಗಲೇ ಒಬಿಸಿಟಿ ಅನ್ನೋದು ಒಂದು ದೊಡ್ಡ ಸವಾಲು. ಅದು ಈ ತೂಕ ನೋಡಿ, 1-2 ತುತ್ತು ಜಾಸ್ತಿ ತಿಂದ್ಬಿಟ್ರೆ ತೂಕ ಆಗ್ಬಿಡುತ್ತೆ, ಬಂದ್ಬಿಡುತ್ತೆ. ನೀವು ಅದನ್ನ ಕರಗಿಸ್ಬೇಕು ಅಂದ್ರೆ 1 ವರ್ಷ ಕಷ್ಟಪಡಬೇಕು. ಒಮ್ಮೆ ಸ್ಥೂಲಕಾಯ ಸಮಸ್ಯೆ ಬಂದ್ಬಿಟ್ರೆ ಕರಗಿಸೋದು ಅಷ್ಟು ಈಸಿ ಇಲ್ಲ, ಬಹಳ ಕಷ್ಟ. ನಿಮ್ಗೆ ಅವಾಗ ನಿಗ್ರಹ ಶಕ್ತಿ ಎಷ್ಟಿರ್ಬೇಕು ಅಂದ್ರೆ, ನಿಮ್ ಮುಂದೆ ಏನೇ ಇಟ್ಟರು ಅದನ್ನ ಮುಟ್ಟದೇ ಇರೋಷ್ಟು ನಿಗ್ರಹ ಶಕ್ತಿ ಅಂದ್ರೆ ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈ ಮುಂದಿನ ದಿನದಲ್ಲಿ ಬೊಜ್ಜುತನ, ಬಂಜೆತನ, ಹೃದಯಾಘಾತನೂ ಬೊಜ್ಜುತನದ ಇನ್ನೊಂದು ಪಾರ್ಟ್ ಅನ್ಬೋದು. ಆಮೇಲೆ ಮಧುಮೇಹನೂ ನಾವು ಈ ಬೊಜ್ಜುತನದಿಂದನೇ, ಈ ಅಡಿಪೋಕೈನ್ಸ್ ಅಂತ ನಾನು ಏನು ಹೇಳಿದೆ ಇವುಗಳಿಂದನೇ. ಅಡಿಪೋನೆಕ್ಟಿನ್ ಅಂತ ಇದೆ, ಅಡಿಪೋನೆಕ್ಟಿನ್ ಇಸ್ ವೆರಿ ಗುಡ್. ಅಡಿಪೋನೆಕ್ಟಿನು ನಮ್ಮ ದೇಹವನ್ನು ತುಂಬ ಚೆನ್ನಾಗಿಡೋ ಅಂತಹದ್ದು ಅಡಿಪೋನೆಕ್ಟಿನ್. ಬಟ್ ಈ ಫ್ಯಾಟ್ ಸೆಲ್ಸಿಂದ ಜಾಸ್ತಿ ಬಿಡುಗಡೆಯಾಗುವುದು ಅಡಿಪೋಕೈನ್ಸ್ಗಳೇನೆ. ಹಾಗಾಗಿ ತೊಂದರೆ ಜಾಸ್ತಿ. ಎಲ್ಲ ಕಾಯಿಲೆಗಳ ಮೂಲ ಯಾವುದು ಅಂತಂದರೆ ಫ್ಯಾಟ್ ಸೆಲ್ಸ್, ಅಡಿಪೋಸೈಟ್ಸ್ಗಳು ಅಂತ ನಾವು ಹೇಳಬಹುದು. ಭಾಳ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇದನ್ನು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸ್ಟಾರ್ಟಿಂದ ಕೊನೆಯವರೆಗೆ ಕೇಳಬೇಕಂದ್ರೆ, ಫ್ಯಾಟ್ ಸೆಲ್ಸಿಂದ ಯಾವ ರೀತಿಯ ಅಪಾಯ ಉಂಟಾಗುತ್ತೆ ಅನ್ನುವಂಥದ್ದು ಎಲ್ಲ ಸಮಸ್ಯೆಗಳಿಗೆ, ರೋಗಗಳಿಗೆ ಈ ಬಂಜೆತನ ಸೇರಿದಂತ ನಾನು ಹೇಳುವಂಥದ್ದು. ಇದಕ್ಕೆಲ್ಲ ಬೊಜ್ಜು ಯಾವ ರೀತಿ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.